ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕೆಲವೊಂದು ಸಲ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಘಟನೆಗಳಿಗೆ ಭಾರತ ಸಾಕ್ಷಿಯಾಗಿ ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ದೇಶವನ್ನು ಮುನ್ನಡೆಸ್ತಾ ಇರುವವರಿಗೆ ಸಲಹೆ ಸೂಚನೆಗಳು, ಬುದ್ಧಿವಾದ ಹಾಗೂ ಯಾವ ರೀತಿ ಕೆಲಸ ಮಾಡಬೇಕು, ಹೀಗೆ ನಾನಾ ರೀತಿಯ ಸಲಹೆಗಳನ್ನು ಕೊಡೋದಕ್ಕೆ ಒಂದಷ್ಟು ಜನರು ಮುಂದೆ ಬರ್ತಾರೆ. ಈಗ ಭಾರತದ ರಾಜತಾಂತ್ರಿಕ ವಿಚಾರಗಳಲ್ಲೂ ಹೀಗೆ ಆಗಿದೆ. ಸಾಕಷ್ಟು ವಿವಾದಾತ್ಮಕ ನಾಯಕರೆಲ್ಲ ಮೋದಿ ಹಾಗೂ ಪಾಕ್ ಪ್ರಧಾನಿಗೆ ಪತ್ರ ಬರೆದು ಇಬ್ಬರೂ ಮಾತಾಡಿ ಫ್ರೆಂಡ್ಸ್ ಆಗಿ ಅಂತ ಪುಕ್ಷಟೆ ಸಲಹೆ ಕೊಡ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ಈ ರೀತಿ ಆಲೋಚನೆ ಇವರಲ್ಲಿ ಬಂದಿದ್ದು ಯಾಕೆ? ಭಾರತ ಯಾಕೆ ಪಾಕಿಸ್ತಾನದ ಜೊತೆಗೆ ಮಾತಾಡಿ ಫ್ರೆಂಡ್ಶಿಪ್ ಮಾಡಿಕೊಳ್ಬೇಕು? ಯಾವ ಪುರುಷಾರ್ಥಕ್ಕೆ ಈ ಮೀಟಿಂಗ್ ನಡೀಬೇಕು ಅನ್ನೋದು ದೇಶಪ್ರೇಮಿ ಭಾರತೀಯರಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಈ ಪ್ರತ್ಯೇಕವಾದಿಗಳು ಹಾಗೂ ಆಂಟಿ ಇಂಡಿಯನ್ ಮನಸ್ಥಿತಿಯವರ ಮಾತಿಗೆ ಬೆಲೆ ಕೊಟ್ಟರೆ ಭಾರತಕ್ಕೆ ಏನೇನೆಲ್ಲ ಕಾದಿದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದಲ್ಲಿ ಕೆಲವರಿಗೆ ಇರೋ ಅದೃಷ್ಟ ಬಹುಶಃ ಯಾವ ದೇಶದ ಪ್ರಜೆಗಳಿಗೂ ಇಲ್ಲ ಅನ್ಸುತ್ತೆ. ಅದೇನು ಅದೃಷ್ಟ ಅಂದ್ರೆ, ಯಾರ ಕಡೆಯಿಂದ ದೇಶಕ್ಕೆ ಪದೇ ಪದೇ ಕಂಟಕ ಆಗುತ್ತೋ ಅವರ ಪರವಾಗಿ ಮಾತಾಡಿದ್ರೂ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋದು. ಈ ಒಂದು ವಿಚಾರ ಎಷ್ಟೋ ಜಂತುಗಳ ಹೊಟ್ಟೆಯನ್ನ ತುಂಬಿಸ್ತಾ ಇದೆ. ಭಾರತದಲ್ಲಿ ಬಹುತೇಕ ಜನರು ನಾನಾಯ್ತು, ನನ್ನ ಕುಟುಂಬ ಆಯ್ತು ಅಂತ ಅವರ ಪಾಡಿಗೆ ಅವರು ಇರ್ತಾರೆ. ಕೆಲವು ಅಪರೂಪದ ಜನರು ದೇಶವೇ ನನ್ನ ಕುಟುಂಬ ಅಂತ ತಿಳಿದು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾರೆ. ಇನ್ನೊಂದಷ್ಟು ವಿಚಿತ್ರ ಪ್ರಭೇದಗಳು ತಮ್ಮ ಮನೆಯನ್ನ ಸೇಫ್ ಆಗಿಟ್ಟು ಉಳಿದವರ ಮನೆಯನ್ನ ಹಾಳು ಮಾಡೋದಕ್ಕೆ ಸಾಮಾಜಿಕ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ. ಈಗ ಈ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಅಸಲಿ ವಿಷಯ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಭಾರತ ಹಾಗೂ ಪಾಕ್ ನಡುವಿನ ಮಾತುಕತೆ ಬಯಸಿ ಒಂದಷ್ಟು ಜನರು ಲೆಟರ್ ಬರೆದಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ಸುಮಾರು 117 ಜನರು ತಮ್ಮ ಸಹಿಯೊಂದಿಗೆ ಮೋದಿ ಹಾಗೂ ಶಹಬಾಜ್ ಶರೀಫ್ಗೆ ಪತ್ರ ಬರೆದು ಮಾತುಕತೆ ಮೂಲಕ ಬಾಂಧವ್ಯಗಳನ್ನ ಬೆಳೆಸ್ಕೊಳ್ಳಿ, ಒಪ್ಪಂದಗಳನ್ನ ಮುಂದುವರಿಸಿ ಅಂತ ಕಿವಿ ಮಾತು ಹೇಳೋ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಭಾರತದ ಅನ್ನ ತಿನ್ನುವವರು ಯಾರು ನಮ್ಮ ದೇಶದ ಪ್ರಧಾನಿಯನ್ನ ಹಾಗೂ ಪಾಕ್ ಪ್ರಧಾನಿಯನ್ನ ಒಂದೇ ತೂಕಕ್ಕೆ ಇಟ್ಟು ನೋಡೋದಿಲ್ಲ. ಆದರೆ ಇವರು ಗಣ್ಯ ವ್ಯಕ್ತಿಗಳಾಗಿರೋ ಕಾರಣ ಇಬ್ಬರನ್ನು ಒಂದೇ ತೂಕಕ್ಕೆ ಇರಿಸಿ ಇಬ್ಬರಿಗೂ ಕಿವಿ ಮಾತು ಹೇಳ್ತಾ ಇದ್ದಾರೆ. ಅಂದಹಾಗೆ ಈ ಗಣ್ಯರ ಪಟ್ಟಿಯಲ್ಲಿ ಜಮ್ಮು ಕಾಶ್ಮೀರದ ಪ್ರತ್ಯೇಕ ಜೀವಿಗಳಾದ ಫಾರೂಕ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ ಹಾಗೂ ಭಾರತದಲ್ಲೇ ಅತ್ಯಂತ ಸುಸಂಸ್ಕೃತ ವ್ಯಕ್ತಿ ಎನಿಸಿಕೊಂಡಿರೋ ಮಣಿಶಂಕರ್ ಅಯ್ಯರ್ ಸೇರಿದಂತೆ ಹಲವರಿದ್ದಾರೆ. ಇವರ ಹೆಸರನ್ನ ಒಟ್ಟೊಟ್ಟಿಗೆ ಕೇಳ್ತಾ ಇದ್ದ ಹಾಗೆ ದೇಶಪ್ರೇಮ ಇರೋ ಭಾರತೀಯರಿಗೆ ಯಾವ ರೀತಿ ಅಭಿಪ್ರಾಯ ಬರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ದೇಶಾದ್ಯಂತ ಎಲ್ಲಾ ದೇಶಪ್ರೇಮಿಗಳಿಗೂ ಅದೇ ರೀತಿಯ ಅಭಿಪ್ರಾಯಗಳು ಬರ್ತಾ ಇದೆ. ಇನ್ನು ಈ ಲೆಟರ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ಈ ಗಣ್ಯರು ಹಂಚಿಕೊಂಡಿದ್ದಾರೆ. ಎರಡೂ ದೇಶಗಳ ಭವಿಷ್ಯದ ದೃಷ್ಟಿಯಿಂದ ಈ ಮಾತುಕತೆ ಮುಖ್ಯವಂತೆ. ನವದೆಹಲಿಯಲ್ಲಿ ಪಾಕ್ ರಾಯಭಾರಿ ಹಾಗೂ ಇಸ್ಲಾಮಾಬಾದ್ನಲ್ಲಿ ಭಾರತದ ರಾಯಭಾರವನ್ನ ಮರುಸ್ಥಾಪನೆ ಮಾಡಬೇಕಂತೆ. ಗಡಿಯಲ್ಲಿ ಇರೋ ಟೆನ್ಷನ್ ಕಡಿಮೆ ಮಾಡಿ ಎರಡೂ ದೇಶದ ಪ್ರಜೆಗಳಿಗೆ ವೀಸಾ ಕೊಡಬೇಕಂತೆ. ಎರಡೂ ದೇಶಗಳ ನಡುವಿನ ವಿಮಾನಯಾನ ಮತ್ತೆ ಓಪನ್ ಮಾಡಬೇಕಂತೆ. ಅಟಾರಿ ವಾಘಾ ಬಾರ್ಡರ್ ಓಪನ್ ಮಾಡಿ ಟೂರಿಸಂ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಬೇಕಂತೆ. ಸಸ್ಪೆಂಡ್ ಆಗಿರೋ ಶ್ರೀನಗರ ಹಾಗೂ ಮುಜಫರಾಬಾದ್ ನಡುವಿನ ಬಸ್ ಸಂಚಾರವನ್ನ ಮತ್ತೆ ಆರಂಭಿಸಬೇಕಂತೆ. 2004ರಿಂದ 2007ರಲ್ಲಿ ಅಂದಿನ ಸರ್ಕಾರಗಳು ಜಮ್ಮು ಕಾಶ್ಮೀರ ಅಭಿವೃದ್ಧಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ವಂತೆ. ಅದನ್ನೆಲ್ಲ ಮತ್ತೆ ಮುಂದುವರಿಸೋ ಬಗ್ಗೆ ಎಲ್ಲರೂ ಕೂಡ ಮಾತಾಡಿ ಒಂದು ಒಪ್ಪಂದಕ್ಕೆ ಬರಬೇಕಂತೆ. ಮುಂದಿನ ಕ್ರಿಮಿನಲ್ ಪ್ಲಾನ್ ಏನು ಅನ್ನೋದು ಒಂದನ್ನ ಬಿಟ್ಟು ಬಾಕಿ ಎಲ್ಲಾ ವಿಚಾರಗಳನ್ನು ಈ ಪತ್ರದಲ್ಲಿ ಬರೆದು ಸೈನ್ ಹಾಕಿ ಕೊಟ್ಟಿದ್ದಾರೆ. ಅಂದಹಾಗೆ ಈ ಲೆಟರ್ನಲ್ಲಿ ಅಡಗಿರೋ ಇನ್ನೊಂದು ವಿಷಯ ಏನ್ ಗೊತ್ತಾ? ಅದು ಇಂಡಸ್ ಟ್ರೀಟಿ ಮೇಲಿನ ಸಸ್ಪೆನ್ಷನ್ ಅನ್ನ ತೆಗಿಬೇಕು ಅನ್ನೋದು. ಇದನ್ನ ನೋಡಿದ್ಮೇಲೆ ಇದರ ಬಗ್ಗೆ ಒತ್ತಾಯಿಸೋ ಸಲುವಾಗಿಯೇ ಈ ಲೆಟರ್ ಅಭಿಯಾನ ಶುರುವಾಗಿರೋದಾ ಅನ್ನೋ ಡೌಟ್ ಎಲ್ಲರಲ್ಲೂ ಬರ್ತಾ ಇದೆ. ಕಳೆದ ವರ್ಷ 26 ಅಮಾಯಕ ಭಾರತೀಯರನ್ನ ಕೊಂದ ಪಾಪಿಗಳು ನೀರಿಲ್ಲದೆ ಒದ್ದಾಡ್ಲಿ ಅಂತ ಭಾರತ ಸರ್ಕಾರ ಇಂಡಸ್ ಟ್ರೀಟಿಯನ್ನ ತಪ್ಪಿಸಿದೆ. ಈ ನಿರ್ಧಾರ ಕೈಗೊಂಡಾಗ ಭಾರತೀಯರೆಲ್ಲರೂ ಪಾಕ್ ಮೇಲೆ ಸಿಕ್ಕಾಪಟ್ಟೆ ಕೋಪವನ್ನ ಇಟ್ಕೊಂಡಿದ್ರು. ಆ ಟೈಮ್ನಲ್ಲಿ ನೀರು ಬಿಡಿ ಅಂತ ಯಾರಾದ್ರೂ ಹೇಳಿದಿದ್ರೆ ಜನರು ಚಪ್ಪಲಿಗೆ ಏನನ್ನಾದ್ರೂ ಹಚ್ಚಿ ಹೊಡೆಯೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಆ ಹೊತ್ತಲ್ಲಿ ಯಾರು ಈ ಬಗ್ಗೆ ಮಾತಾಡಿರ್ಲಿಲ್ಲ. ಆದರೂ ಕೂಡ ಕಮ್ಯುನಿಸ್ಟ್ ಬಳಗದವರು ಪಾಕಿಸ್ತಾನಕ್ಕೆ ನೀರು ಬಿಡಲೇಬೇಕು ಅಂತ ಬಂಗಾಳದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದರೆ ಈಗ ಸುಮಾರು 1.5 ವರ್ಷ ಆಯ್ತಲ್ವಾ, ಭಾರತೀಯರಿಗೆ ಇದೆಲ್ಲ ನೆನಪಿರೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಗಣ್ಯರೆಲ್ಲ ಒಂದಾಗಿ ಈ ಮಾತನ್ನ ಹೇಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಅಂದಹಾಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇತ್ತೀಚೆಗೆ ನಡೆದಿದ್ದ ಇಂಟರ್ನ್ಯಾಷನಲ್ ಸೆಮಿನಾರ್ ಒಂದರಲ್ಲಿ ಪಾಕ್ನ ನಾಯಕರು ನಮಗೆಲ್ಲ ನೀರಿಲ್ಲ ಅನ್ನೋದನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಪ್ರತ್ಯೇಕವಾದಿಗಳು ಹಾಗೂ ಗಣ್ಯರು ಪಾಕಿಸ್ತಾನಕ್ಕೆ ನೀರು ಬಿಡೋ ಮನವಿಯನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ ಸಹಜವಾಗಿಯೇ ಅಚ್ಚರಿ ಆಗುತ್ತೆ. ಸದ್ಯ ಈ ಸಹಿ ಅಭಿಯಾನದಲ್ಲಿ ಟಿಎಂಸಿ, ಆರ್ಜೆಡಿ ಸೇರಿದಂತೆ ಹಲವು ಪಕ್ಷಗಳ ವಿಶೇಷ ಜೀವಿಗಳ ಹೆಸರಿದೆ. ಅರ್ಥಾತ್ ಆಯಾ ಪಕ್ಷವನ್ನ ರೆಪ್ರೆಸೆಂಟ್ ಮಾಡಿ ಹಲವರು ಸಹಿ ಹಾಕಿದ್ದಾರೆ. ಈವರೆಗೆ ಪಕ್ಷದ ಕಡೆಯಿಂದ ಅನ್ನೋ ರೀತಿಯ ಅಧಿಕೃತ ಹೇಳಿಕೆ ಯಾರ ಕಡೆಯಿಂದಲೂ ಬಂದಿಲ್ಲ. ಮುಂದೆ ಬರ್ಬೋದು, ಬಂದ್ರೆ ಖಂಡಿತ ಅಚ್ಚರಿ ಇಲ್ಲ ಅನ್ನೋದು ಕೂಡ ಭಾರತೀಯರಿಗೆ ಅರ್ಥವಾಗಿದೆ. ಸದ್ಯ ಈ ಲೆಟರ್ ವಿಚಾರ ದೇಶದಾದ್ಯಂತ ಸದ್ದು ಮಾಡ್ತಾ ಇದ್ದು, ಭಾರತದ ಮೇಲೆ ಪ್ರೇಮ ಇರುವ, ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರುವ ಹಾಗೂ ಸಾಮಾನ್ಯ ಜ್ಞಾನ ಇರುವವರೆಲ್ಲರೂ ಇದನ್ನ ವಿರೋಧಿಸ್ತಾ ಬಂದಿದ್ದಾರೆ.
ಈಗ ಈ ಲೆಟರ್ ಉದ್ದೇಶ ಏನಿರ್ಬೋದು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಈಗ ಇರೋ ಪ್ರಶ್ನೆ ಭಾರತ ನೀರು ಬಿಡಬೇಕಾ ಬೇಡವಾ ಅನ್ನೋದು. ವಾಸ್ತವ ಏನಂದ್ರೆ ಇಂಥ ಪ್ರಶ್ನೆಯೇ ಹುಟ್ಟಬಾರದಿತ್ತು. ಆದರೆ ದೇಶದಲ್ಲಿ ನಡೆದಿರೋ ಕೆಲ ಘಟನೆಗಳು ಇಂದು ಈ ರೀತಿ ಪ್ರಶ್ನೆ ಹುಟ್ಟೋ ರೀತಿ ಮಾಡಿದೆ. ಮೊದಲನೆಯದಾಗಿ, ಭಾರತ ಇಷ್ಟು ವರ್ಷಗಳ ಕಾಲ ತನ್ನ ರಾಜ್ಯಗಳಿಗೆ ಸರಿಯಾಗಿ ನೀರು ಪೂರೈಕೆಯಾಗದಿದ್ರೂ ಪಾಕಿಸ್ತಾನಕ್ಕೆ ಯಥೇಚ್ಛವಾಗಿ ನೀರು ಬಿಡ್ತಾ ಇತ್ತು. ನದಿ ಅನ್ನೋದು ಪ್ರಕೃತಿಗೆ ಸೇರಿದ್ದು, ಅದನ್ನ ಯಾರು ಕಟ್ಟಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋದು ನಿಜವೇ. ಆದರೆ ಭಾರತವನ್ನ ಆರಂಭದಲ್ಲಿ ಆಳಿದವರು ನೀರಿನ ವಿಚಾರದಲ್ಲಿ ಸರಿಯಾಗಿ ಅಧ್ಯಯನ ಮಾಡದೆ ನಮ್ಮಪ್ಪಂದ ನಮ್ಮನೆಗಂತೂ ವಾಟರ್ ಕನೆಕ್ಷನ್ ಚೆನ್ನಾಗಿದೆ, ನೀವೆಷ್ಟು ಬೇಕಾದರೂ ತಗೊಳ್ಳಿ ಅಂತ ಪಾಕಿಸ್ತಾನಕ್ಕೆ ಬರೆದುಕೊಟ್ಟ ರೀತಿ ಇತ್ತು ಅಂತ ಜನರೇ ಹೇಳ್ತಾರೆ. ಈಗ ಸಸ್ಪೆಂಡ್ ಮಾಡಿದ ಬಳಿಕ ಭಾರತಕ್ಕೆ ಆ ನೀರು ಎಷ್ಟು ಅಗತ್ಯವಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡ್ಯಾಮ್ಗಳನ್ನು ಕಟ್ಟುವ ಕೆಲಸಗಳು ಕೂಡ ಆಗ್ತಾ ಇದೆ. ಸರಿ, ಎಲ್ಲಾ ನೀರನ್ನ ನಾವೇ ಬಳಸಿದ್ರೆ ಅಲ್ಲೂ ಮನುಷ್ಯರಿದ್ದಾರಲ್ವಾ ಅನ್ನೋ ಅನಗತ್ಯ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ವಿಮರ್ಶೆಗಳನ್ನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಇಬ್ಬರ ನಡುವೆ ಜಗಳ ಆದ್ರೆ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಇತ್ಯರ್ಥ ಮಾಡಿ ಮುಂದಕ್ಕೆ ಇಂಥ ತಪ್ಪು ಆಗದಂತೆ ನೋಡ್ಕೊಳ್ಳಿ ಅನ್ನೋ ಕನ್ಕ್ಲೂಷನ್ಗೆ ಬರ್ಬೋದು. ಆದರೆ ಪಾಕಿಸ್ತಾನದಿಂದ ಉಗ್ರ ಕೃತ್ಯ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಸತತ 75 ವರ್ಷಗಳಿಂದ ನಿಲ್ಲದೆ ನಡೀತಾನೆ ಇದೆ. ಒಳ್ಳೆ ಮನತನದಲ್ಲಿ ಹುಟ್ಟಿದವರಿಗೆ ಒಂದೆರಡು ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಆದರೆ ಪಾಕಿಸ್ತಾನಕ್ಕೆ ಮನುಷ್ಯರ ಭಾಷೆ ಬರೋದಿಲ್ಲ. ಆದ್ರಿಂದ ನೀರನ್ನ ತಪ್ಪಿಸಲಾಗಿದೆ. ಸಾವಿರಾರು ಸೈನಿಕರ ಹತ್ಯೆ, ಅಮಾಯಕರ ದಾರುಣ ಅಂತ್ಯವಾದಾಗಲೂ ತುಟಿ ಬಿಚ್ಚದ ಗಣ್ಯರು ಈಗ ಮಾತ್ರ ಸಡನ್ ಆಗಿ ಬಂದು ಎಲ್ಲವನ್ನೂ ಸರಿ ಮಾಡ್ಕೊಳ್ಳಿ ಅಂತ ಬುದ್ಧಿ ಹೇಳೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಇಂಥವರಿಗೆ ಏನು ಹೇಳಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇನ್ನು ಈ ನೀರಿನ ವಿಚಾರ ಬಿಟ್ಟು ನೋಡೋದಾದ್ರೆ ಭವಿಷ್ಯದ ದೃಷ್ಟಿಯಿಂದ ಬಾಂಧವ್ಯ ಒಳ್ಳೆಯದು ಅಂತ ಈ ಗಣ್ಯರು ಹೇಳ್ತಾ ಇದ್ದಾರೆ. ಆದರೆ ಯಾರ ಭವಿಷ್ಯದ ದೃಷ್ಟಿಯಿಂದ ಅನ್ನೋದನ್ನ ಹೇಳಿಲ್ಲ. ಪಾಕಿಸ್ತಾನದ ಜೊತೆಗೆ ಭಾರತಕ್ಕೆ ತೈಲ ವ್ಯವಹಾರ ಇಲ್ಲ, ಇನ್ನಿತರೆ ದೈನಂದಿನ ವಸ್ತುಗಳ ವ್ಯವಹಾರ ಇಲ್ಲ, ಟೆಕ್ನಾಲಜಿಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ. ಅಂಥವರ ಜೊತೆ ಮೈತ್ರಿ ಮಾಡಿಕೊಂಡು ಆಗಬೇಕಾಗಿರೋದೇನು? ಆದರೆ ಭಾರತದ ಮಿತ್ರತ್ವದಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ಲಾಭಗಳಿವೆ. ಸದ್ಯದ ಮಟ್ಟಿಗೆ ನೀರು ಬೇಕಾಗಿದೆ, ಅಲ್ಲದೆ ಗ್ಲೋಬಲ್ ಲೆವೆಲ್ನಲ್ಲಿ ತಡೆ ಹಿಡಿದಿರೋ ಫಂಡಿಂಗ್ಗಳು ಬರಬೇಕಾಗಿದೆ. ಒಂದು ಒಪ್ಪಂದ ನಡೆದರೆ ಅದರಲ್ಲಿ ಇಬ್ಬರಿಗೂ ಉಪಯೋಗ ಆಗೋ ರೀತಿ ಇರಬೇಕು. ಆದರೆ ಎದುರಾಳಿಗಳಿಗೆ ಮಾತ್ರ ಉಪಯೋಗ ಇದೆ. ಇದಕ್ಕೆ ನಮ್ಮ ಮನೆಯಲ್ಲಿದ್ದವರೇ ಭಾರಿ ಉತ್ಸಾಹದಲ್ಲಿ ಇದ್ದಾರೆ ಅಂದರೆ ಮನೆಯವರಿಗಾಗಿ ಮನೆಯನ್ನ ಅಪಾಯಕ್ಕೆ ಸಿಲುಕಿಸಬೇಕಾ ಅಥವಾ ಅಪಾಯ ಸೃಷ್ಟಿಸುವವರನ್ನ ಮನೆಯಿಂದ ಹೊರಹಾಕಬೇಕಾ ಅನ್ನೋ ಗೊಂದಲ ಭಾರತೀಯರಲ್ಲಿ ಶುರುವಾಗಿದೆ. ಯಾವ ಆಯಾಮದಲ್ಲಿ ನೋಡಿದರೂ ಭಾರತಕ್ಕೆ ಪಾಕಿಸ್ತಾನದ ಅಗತ್ಯವೇ ಇಲ್ಲ. ಸಣ್ಣ ಅವಕಾಶ ಸಿಕ್ಕರೂ ಅವರು ಅದನ್ನು ಉಗ್ರ ಕೃತ್ಯಕ್ಕೆ ಬಳಸಿಕೊಳ್ತಾರೆ ಅನ್ನೋದು ಸಾಕಷ್ಟು ಸಲ ಪ್ರೂವ್ ಆಗಿದೆ. ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡೋದಕ್ಕೆ ಭಾರತೀಯರು ರೆಡಿ ಇಲ್ಲ. ಇನ್ನು ಈ ರೀತಿ ಲೆಟರ್ ಬರ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಇದನ್ನು ಖಂಡಿಸಿದ್ದಾರೆ. ಟೆರರ್ ಅಂಡ್ ಟಾಕ್ ಎರಡೂ ಒಟ್ಟೊಟ್ಟಿಗೆ ನಡೆಯೋದಿಲ್ಲ ಅನ್ನೋದಕ್ಕೆ ಬದ್ಧರಾಗಿದ್ದಾರೆ. ಅಲ್ಲದೆ ಸಾರ್ವಜನಿಕ ವಲಯದಲ್ಲಿ ಈ ಬೆಳವಣಿಗೆ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಉಗ್ರ ಕೃತ್ಯಗಳಿಂದ ಅನುಭವಿಸಿದವರಂತೂ ಈ ಲೆಟರ್ ಬರೆದ ಮಹಾಶಯರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಡಿ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ವೇಳೆ ಭಾರತದಲ್ಲಿ ಸರ್ಕಾರ ಬದಲಾದ್ರೆ ಏನೆಲ್ಲ ಗತಿ ಬರ್ಬೋದು ಅನ್ನೋ ಭಯ ಜನರಲ್ಲಿ ಶುರುವಾಗಿದೆ. ಆದ್ರಿಂದ ಭಾರತೀಯರು ಹೇಳ್ತಾ ಇರೋದು ಒಂದೇ, ದೇಶಪ್ರೇಮಿ ಪಕ್ಷ ಅಥವಾ ಸರ್ಕಾರಗಳು ಮಾತ್ರ ಅಧಿಕಾರದಲ್ಲಿ ಇರಲಿ ಅನ್ನೋದು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.